ಮಂಗಳೂರು ಕುಕ್ಕರ್ ಸ್ಫೋಟ ಕೇಸ್ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಇವತ್ತು ಉಗ್ರ ಶಾರಿಕ್ಗೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಲಾಗುತ್ತೆ. ಕೋರ್ಟ್ ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ಶಾರಿಕ್ ಶಿಕ್ಷೆ ಭವಿಷ್ಯ ಏನು ಅಂತ ಹೇಳಿ ತಿಳಿದು ಬರಲಿದೆ. ಧರ್ಮಸ್ಥಳ ದೇವಾಲಯ ಧ್ವಂಸಕ್ಕೆ ಶಾರಿಕ್ ಸಂಚು ರೂಪಿಸಿದ್ದ. ಬಾಂಬ್ ಸ್ಫೋಟಿಸೋದಕ್ಕೆ ಸಂಚು ರೂಪಿಸಿದ್ದು ಹೌದು, ನಿಜ ಅಂತ ಹೇಳಿ ತಪ್ಪೊಪ್ಪಿಗೆಯನ್ನು ಕೂಡ ಮಾಡಿದ್ರು. ಎನ್ಐಎ ಸಲ್ಲಿಸಿದಂತ ಗಂಭೀರ ಆರೋಪಗಳು ಏನಿತ್ತು ಆ ಎಲ್ಲ ಆರೋಪಗಳನ್ನ ಶಾರಿಕ್ ಒಪ್ಪಿಕೊಂಡಿದ್ದ. ನ್ಯಾಯಾಲಯದ ಮುಂದೆ ಶಿವಮೊಗ್ಗ ತೀರ್ಥಹಳ್ಳಿ ಮೂಲದ ಉಗ್ರ ಶಾರಿಕ್ ಏನಿದ್ದ ಆತ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದ. ತಪ್ಪೊಪ್ಪಿಗೆ ಅರ್ಜಿಯನ್ನ ಎನ್ಐಎ ವಿಶೇಷ ನ್ಯಾಯಾಲಯ ಪುರಸ್ಕರಿಸಿತ್ತು. ಇವತ್ತು ಕೋರ್ಟ್ನಿಂದ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವಂತ ಸಾಧ್ಯತೆಗಳಿದೆ. ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡಿದ್ದ ಈತ ಶಾರಿಕ್ ಮತ್ತು ತಂಡ ಟೈಮರ್ ಸೆಟ್ಟಿಂಗ್ನಲ್ಲಿ ಆದ ಸಣ್ಣ ತಪ್ಪಿನಿಂದಾಗಿ ಸಂಭವಿಸಬೇಕಿದ್ದ ಭೀಕರ ದುರಂತಕ್ಕೆ ಬ್ರೇಕ್ ಬಂದಿತ್ತು. 90 ನಿಮಿಷಗಳ ಬದಲಿಗೆ 9 ನಿಮಿಷಕ್ಕೆ ಟೈಮ್ ಸೆಟ್ ಮಾಡಿದ್ದರಿಂದ ಆಟೋ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟಗೊಂಡಿತ್ತು. ಇನ್ನು ಈ ಒಂದು ಕೇಸ್ ಬಹಳಷ್ಟು ಸದ್ದು ಮಾಡಿತು. ಟೈಮರ್ ಸೆಟ್ ಮಾಡೋದ್ರಲ್ಲಿ ಆದಂತಹ ಸಣ್ಣ ತಪ್ಪಿನಿಂದ ಆಗಬೇಕಾಗಿರುವಂತಹ ಒಂದು ಭೀಕರ ದುರಂತ ಅಲ್ಲೇ ತಪ್ಪಿತ್ತು. ಇನ್ನು ಕ್ರಿಪ್ಟೋ ಕರೆನ್ಸಿ ವ್ಯವಹಾರ, ಐಇಡಿ ತಯಾರಿಕೆ ಹಾಗೆ ರಾಮೇಶ್ವರಂ ಕೆಫೆ ಸ್ಫೋಟದ ಆರೋಪಿಗಳ ಜೊತೆಗೂ ಕೂಡ ಶಾರಿಕ್ನ ನಂಟು ಇತ್ತು. 2022 ನವೆಂಬರ್ 19ರಂದು ಕಂಕನಾಡಿ ಬಳಿ ಆಟೋದಲ್ಲಿ ಸಾಗುವಾಗ ಸ್ಫೋಟ ಸಂಭವಿಸಿ ಈ ಆರೋಪಿ ಸಿಕ್ಕಿಬಿದ್ದಿರ್ತಾನೆ. ಶಿವಮೊಗ್ಗ ಐಸಿಸ್ ಮಾಡ್ಯೂಲ್ ಸದಸ್ಯನಾಗಿದ್ದುಕೊಂಡು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಆತ ತೊಡಗಿಕೊಂಡಿದ್ದ. ಇನ್ನು ಬಿಎನ್ಎಸ್ ಅಡಿ ತಪ್ಪೊಪ್ಪಿಗೆಯನ್ನ ಶಾರಿಕ್ ನೀಡಿದ್ರು. ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ಕಳೆದ ಶನಿವಾರ ಅಂತಿಮವಾದಂಥ ವಿಚಾರಣೆ ನಡೆದಿತ್ತು. ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರಸನ್ನಕುಮಾರ್ ವಾದವನ್ನು ಮಂಡನೆ ಮಾಡಿದ್ರು. ಆರೋಪಿಗೆ ಅಂತಿಮವಾಗಿ ಕಠಿಣ ಶಿಕ್ಷೆ ವಿಧಿಸುವಂತೆ ನ್ಯಾಯಾಲಯದಲ್ಲಿ ಈಗ ವಾದ ಮಂಡನೆಯನ್ನ ಮಾಡಲಾಗಿದೆ. ವಾದ ಆಲಿಸಿದಂತಹ ಕೋರ್ಟ್ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸುವುದಾಗಿ ತಿಳಿಸಿದೆ. ಹಾಗಾಗಿ ಮತ್ತೊಂದು ಹಂತದ ವಿಚಾರಣೆಯಲ್ಲಿ ಈಗ ಶಿಕ್ಷೆ ಯಾವ ರೀತಿಯಾಗಿ ಈತನಿಗೆ ಪ್ರಕಟವಾಗುತ್ತೆ ಅನ್ನೋದು ಬೆಳಕಿಗೆ ಬರಲಿದೆ. ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ಶಾರಿಕ್ನ ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಶಿಕ್ಷೆ ಯಾವ ರೀತಿಯಾಗಿ ನೀಡಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಒಂದು ರೀತಿ ಮಂಗಳೂರು ಕುಕ್ಕರ್ ಸ್ಫೋಟ ಕೇಸ್ ಏನಿದೆ ಅದು ತಲುಪಿದೆ. ಉಗ್ರ ಶಾರಿಕ್ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟವಾಗುತ್ತೆ. ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ಶಾರಿಕ್ ಶಿಕ್ಷೆ ಭವಿಷ್ಯ ಏನು ಅನ್ನೋದು ತಿಳಿದು ಬರಲಿದೆ. ಆತ ಸಾಕಷ್ಟು ಬಾರಿ ಉಗ್ರ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಕೊಂಡಿದ್ದ ಅನ್ನುವಂತಹ ವಿಷಯಗಳೆಲ್ಲವೂ ಕೂಡ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ರಿವೀಲ್ ಆಯಿತು. ಬಾಂಬ್ ಸ್ಫೋಟ ಮಾಡೋದಕ್ಕೆ ಆತ ಪ್ರೀಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಹೌದು, ಎಲ್ಲವೂ ಸತ್ಯ ಅನ್ನುವಂಥ ನಿಟ್ಟಿನಲ್ಲಿ ಆತ ಕೂಡ ಒಪ್ಕೊಳ್ತಾನೆ. ಎನ್ಐಎ ಕೆಲವೊಂದಿಷ್ಟು ಗಂಭೀರ ಆರೋಪವನ್ನು ಆತನ ಮೇಲೆ ಮಾಡುತ್ತೆ. ಜೊತೆಗೆ ಆತನ ಮುಂದೆ ಆ ಅಂಶಗಳನ್ನು ಉಲ್ಲೇಖಿಸಿದಂಥ ಸಂದರ್ಭದಲ್ಲಿ ಆತ ಒಪ್ಪಿಕೊಳ್ತಾನೆ. ತಪ್ಪೊಪ್ಪಿಗೆ ಅರ್ಜಿಯನ್ನ ಎನ್ಐಎ ವಿಶೇಷ ನ್ಯಾಯಾಲಯ ಇದೀಗ ಪುರಸ್ಕರಿಸಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಮಂಗಳೂರು ಕುಕ್ಕರ್ ಸ್ಫೋಟ ಕೇಸ್ ಬಹಳಷ್ಟು ಸದ್ದು ಮಾಡಿದಂಥ ಕೇಸ್ ಇದು. ಕೊನೆಗೂ ಕೂಡ ಆರೋಪಿಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಯಾವಾಗ ಪ್ರಕಟವಾಗುವಂತ ಸಾಧ್ಯತೆಗಳಿದೆ ಭವ್ಯ? 5 ಗಂಟೆಗೆ ಪ್ರಕಟ ಆಗುವ ಸಾಧ್ಯತೆ ಇರುವಂತದ್ದು. ಸೊ ಕ್ಲೈಮ್ಯಾಕ್ಸ್ ಹಂತಕ್ಕೆ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸ್ ತಲುಪಿದೆ ಅಂತ ಹೇಳ್ಬೋದು. ಇಂದ್ರ ಉಗ್ರ ಶಾರಿಕ್ ಶಿಕ್ಷೆ ಪ್ರಮಾಣ ಪ್ರಕಟಿಸುತ್ತೆ ನ್ಯಾಯಾಲಯ. ಪ್ರಮುಖವಾಗಿ ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ಈ ಒಂದು ವಿಚಾರ ಕೂಡ ನಡೀತಾ ಇತ್ತು. ಸೊ ಇವತ್ತು ಶಾರಿಕ್ಗೆ ಶಿಕ್ಷೆ ಭವಿಷ್ಯ ಕೂಡ ಉಂಟಾಗುತ್ತೆ. ಅಂದ್ರೆ ಧರ್ಮಸ್ಥಳ ಮಂಗಳೂರಿನ ಕದ್ರಿ ಸೇರಿ ದೇವಾಲಯಗಳ ಧ್ವಂಸಕ್ಕೆ ಈತ ಒಂದು ಸಂಚು ರೂಪಿಸಿದ್ದ. ದೇವಾಲಯಗಳಲ್ಲಿ ಬಾಂಬ್ ಸ್ಫೋಟಿಸಲು ಸಂಚು ಮಾಡಿದ್ದು ನಿಜ ಅಂತ ಆತನೇ ತಪ್ಪೊಪ್ಪಿಗೆಯನ್ನು ಕೂಡ ಕೊಟ್ಟಿರುವಂತದ್ದು. ಸೊ ನ್ಯಾಯಾಲಯದ ಎದುರೇ ತಪ್ಪೊಪ್ಪಿಕೊಂಡಿದ್ದಾನೆ. ಮೂಲತಃ ಈತ ಶಿವಮೊಗ್ಗ ಜಿಲ್ಲೆಯವನು. ಸೊ ತಪ್ಪೊಪ್ಪಿಗೆ ಅರ್ಜಿಯನ್ನ ಪುರಸ್ಕರಿಸಿರುವಂತ ಎನ್ಐಎ ವಿಶೇಷ ನ್ಯಾಯಾಲಯ. ಸೊ ಹೀಗಾಗಿ ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಕೂಡ ಪ್ರಕಟ ಮಾಡುತ್ತೆ. ಅಂದ್ರೆ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕೇಂದ್ರಗಳನ್ನ ಈತ ಒಂದು ಗುರಿಯಾಗಿಸ್ಕೊಂಡಿದ್ದ. ಟೈಮರ್ ಸೆಟ್ಟಿಂಗ್ ನಲ್ಲಾದ ಸಣ್ಣ ತಪ್ಪಿನಿಂದಾಗಿ ದೊಡ್ಡ ಒಂದು ಭೀಕರ ದುರಂತಕ್ಕೆ ಸಾಕ್ಷಿ ಆಗ್ಬೇಕಿತ್ತು. ಆದ್ರೆ ಆತ ಒಂದು ಸಣ್ಣ ತಪ್ಪಿನಿಂದಾಗಿ ಅದೊಂದು ದೊಡ್ಡ ಅವಘಡ ತಪ್ಪಿದೆ ಅಂತ ಹೇಳ್ಬೋದು. 90 ನಿಮಿಷಗಳ ಬದಲಿಗೆ 9 ನಿಮಿಷಕ್ಕೆ ಆತ ಟೈಮ್ ಸೆಟ್ ಮಾಡಿದ್ರಿಂದ ಆಟೋ ರಿಕ್ಷಾದಲ್ಲಿ ಇದೊಂದು ಸ್ಫೋಟಗೊಂಡಿತ್ತು. ಕ್ರಿಪ್ಟೋ ಕರೆನ್ಸಿ ವ್ಯವಹಾರ, ಅಂದ್ರೆ ಐಇಡಿ ತಯಾರಿಕೆ ಹಾಗೂ ರಾಮೇಶ್ವರಂ ಕೆಫೆ ಸ್ಫೋಟದ ಆರೋಪಿಗಳ ಜೊತೆಗೆ ಕೂಡ ಈತನಿಗೆ ನಂಟು ಇರುವಂತದ್ದು. ಸೊ 2022 ನವೆಂಬರ್ 19ರಂದು ಕಂಕನಾಡಿ ಬಳಿ ಆಟೋದಲ್ಲಿ ಸಾಗುವಾಗ ಇದೊಂದು ಸ್ಫೋಟ ಕೂಡ ಸಂಭವಿಸಿತು. ಅಂದ್ರೆ ಆ ಸ್ಫೋಟವನ್ನ ದೇವಸ್ಥಾನಗಳಲ್ಲಿ ಇಡೋಕೆ ಆತ ತೆಗೆದುಕೊಂಡು ಹೋಗ್ತಾ ಇದ್ದ. ಆದ್ರೆ ಆತ ಫಿಕ್ಸ್ ಮಾಡಿದಂತಹ ಟೈಮರ್ ಇಂದಾಗಿ ಆಟೋದಲ್ಲಿ ಒಂದು ಸ್ಫೋಟವಾಗಿತ್ತು. ಸೊ ಸದ್ಯ ಈತನ ವಿರುದ್ಧ ಬಿಎನ್ಎಸ್ ಅಡಿ ತಪ್ಪೊಪ್ಪಿಗೆ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಸೊ ಇವತ್ತು ಆತನ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಅಂತ ಹೇಳೋದು ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.